ದಕ್ಷಿಣ ಭಾರತದ ಮೊಟ್ಟಮೊದಲ ಸುರಂಗ ಮಾರ್ಗ ಸಿಲಿಕಾನ್ ಸಿಟಿ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ವೇದಿಕೆ ಕಲ್ಪಿಸಿದ ಜೋಡು ಹಳಿಗಳ ಅನಾವರಣ. ವಿಶ್ವ ದರ್ಜೆಯ ಪ್ರಯಾಣಕ್ಕೆ ಸಾಕ್ಷಿಯಾದ ಬೆಂಗಳೂರು. ಇದು ಸುರಂಗ ಮೆಟ್ರೋದ ಮೊದಲ ಪಯಣದ ಅನುಭವ. ವೆಲ್ಕಮ್ ಟು ಮೆಜೆಸ್ಟಿಕ್ನಲ್ಲಿ ಮೆಟ್ರೋ. ನಾನು ನಾಗೇಂದ್ರ ಹಾಸನ್. ನಮ್ಮ ಮೆಟ್ರೋದ ಸಾಧನೆ ನಿರೀಕ್ಷೆಗೂ ಮೀರಿದ್ದು. ಭಾರತದ 4ನೇ ಮೆಟ್ರೋ ರೈಲನ್ನು ಯಶಸ್ವಿಗೊಳಿಸಿದ ಕೀರ್ತಿ ಬೆಂಗಳೂರಿಗಿದೆ. ಇದರ ಜೊತೆಗೇನೆ ನಿನ್ನೆ ಬೆಂಗಳೂರಲ್ಲಿ ದೇಶದ ಅತ್ಯಂತ ಸುಸಜ್ಜಿತ ಸುರಂಗ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ನಡೆಸಿರೋದು ಇನ್ನೊಂದು ಹೆಗ್ಗಳಿಕೆ. ಸುರಂಗ ಮೆಟ್ರೋ ಲೋಕಾರ್ಪಣೆಯಾದ ಮೇಲೆ ಮೊದಲ ಸಂಚಾರ ಹೊರಟಂತಹ ಆ ಜನರ ಅನುಭವ ಹೇಗಿತ್ತು ಅನ್ನೋದನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದೆ. ನೋಡಿ, ಆನಂದಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿಯ ಕನಸಿನ ಕೂಸು ನಿನ್ನೆಯಷ್ಟೇ ಲೋಕಾರ್ಪಣೆಯಾಗಿದೆ. ಇವತ್ತು ಸಾರ್ವಜನಿಕರು ಕೂಡ ಇದರಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪುಟಾಣಿಗಳು ಕೂಡ ಈಗಾಗಲೇ ನಮ್ಮ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಈಗಾಗಲೇ ಅನೇಕ ಮಂದಿ ಬೆಳಗ್ಗೆ 6 ಗಂಟೆಯಿಂದಲೇ ನಮ್ಮ ಮೆಟ್ರೋದಲ್ಲಿ ಸಂಚಾರವನ್ನು ಬೆಳೆಸ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸರಿಸುಮಾರು 4.8 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದಲ್ಲೇ ಸಂಚಾರವನ್ನು ಬೆಳೆಸೋ ಅಂಥ ಮೆಟ್ರೋ ಟ್ರೈನ್ ಬೆಂಗಳೂರಿಗರಿಗೆ ಆಕರ್ಷಣೀಯ ತಾಣವಾಗಿದೆ. ಇವತ್ತು ವೀಕೆಂಡ್ ಬೇರೆ, ಸಾಕಷ್ಟು ಜನ ಈ ಒಂದು ಸುರಂಗ ಮಾರ್ಗದ ಟ್ರೈನ್ ಯಾವ ರೀತಿ ಇರುತ್ತೆ, ಮೆಟ್ರೋ ಯಾವ ರೀತಿ ಇರುತ್ತೆ ನೋಡೋಕ್ಕೆ ಕೂಡ ಬರ್ತಾ ಇರೋ ಅಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಕಡೆಗೆ ಹೋಗೋ ಅಂಥ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣಿಕರು ಸಾಲುಗಟ್ಟಿ ನಿಂತು ಮೆಟ್ರೋ ಒಳಗಡೆ ಹತ್ತಕ್ಕೆ ಕಾತುರರಾಗಿದ್ದಾರೆ. ಸಾಕಷ್ಟು ಜನ ಪ್ರಯಾಣಿಕರು ನಿಂತು ಕೂಡ ಟ್ರಾವೆಲ್ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಖುದ್ದು ಪ್ರಯಾಣಿಕರನ್ನ ನಾನು ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇವತ್ತು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದೀರಾ, ಎಲ್ಲಿಂದ ಬಂದ್ರಿ, ಹೇಗೆ ಅನ್ನಿಸ್ತಾ ಇದೆ? ಮಾಗಡಿ ರೋಡಿಂದ ಬರ್ತಾ ಇದ್ದೀನಿ. ನಾವು ಬೈಯಪ್ಪನಹಳ್ಳಿಗೆ ಹೋಗಬೇಕು. ತುಂಬ ಚೆನ್ನಾಗಿದೆ. ಈಗ ಮಾಗಡಿ ರೋಡಿಂದ ವಿಶ್ವೇಶ್ವರ ಮ್ಯೂಸಿಯಮ್ಗೆ ಲೆಸ್ ದ್ಯಾನ್ 10 ಮಿನಿಟ್ಸ್ ನಾವು ಬಂದಿದ್ದೀವಿ. ತುಂಬ ನೈಸ್, ವೆರಿ ನೈಸ್. ಮುಂಚೆ ಎಷ್ಟೊತ್ತು ಆಗ್ತಾ ಇತ್ತು ಬಸ್ಸಲ್ಲಿ ಬರೋ ಹಾಗಿದ್ರೆ ಅಥವಾ 2 ವೀಲರಲ್ಲಿ ಬರೋ ಹಾಗಿದ್ರೆ? ಬೆಂಗಳೂರು ಅಂದರೆ ಟ್ರಾಫಿಕ್, ಬಟ್ ಮೆಟ್ರೋ ಹೇಗೆ ಅನ್ನಿಸ್ತಾ ಇದೆ? ಬಸ್ಸಲ್ಲಿ ಮಾಗಡಿ ರೋಡಿಂದ ಮೆಜೆಸ್ಟಿಕ್ ಬರೋಕ್ಕೆ ಟ್ರಾಫಿಕ್ ಇದ್ದರೆ 30 ಮಿನಿಟ್ಸ್ ಮೋರ್ ದೆನ್ 30 ಮಿನಿಟ್ಸ್ ತೊಗೋತಾಯಿತ್ತು. ಇವಾಗ ಅಫ್ಕೋರ್ಸ್ ಕ್ರಾಸ್ ಮೆಜೆಸ್ಟಿಕ್ 10 ಮಿನಿಟ್ಸು ಆಗಿಲ್ಲ, ಬೇಗ ಬಂದಿದ್ದೀವಿ. ಸೊ ಖುಷಿ ಇದೆ. ಯಾ, ಹೀಗೆ ಸಾಕಷ್ಟು ಜನ ತಮ್ಮ ಖುಷಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ನೋಡಬಹುದು, ಆಲ್ಮೋಸ್ಟ್ ಎಲ್ಲ ಬೋಗಿಗಳಲ್ಲೂ ಕೂಡ ಜನ ಕೂತ್ಕೊಂಡು ಯಾವುದೇ ಒಂದು ವಯೋಮಾನದ ವ್ಯತ್ಯಾಸ ಇಲ್ಲದೆ ಪ್ರಯಾಣ ಮಾಡ್ತಾ ಇದ್ದಾರೆ. ಖುದ್ದು ಸಾಕಷ್ಟು ಪುಟಾಣಿಗಳು ಕೂಡ ಇವತ್ತು ವೀಕೆಂಡ್ ಜೊತೆಗೆ ಸಮ್ಮರ್ ಹಾಲಿಡೇಸ್ ಕೂಡ ಇದೆ, ಅವರೆಲ್ಲರೂ ಪ್ರಯಾಣ ಮಾಡ್ತಾ ಇದ್ದಾರೆ. ಕೆಲವರು ಬೆಳಗ್ಗೆ ಜಾಗಿಂಗ್ ಬಂದವರು ಕೂಡ ಬಂದಿದ್ದಾರೆ. ಒಂದು ಪುಟ್ಟ ಬಾಲಕಿ ಇದ್ದಾಳೆ, ಅವಳನ್ನ ಮಾತಾಡಿಸ್ತೀನಿ. ಎಲ್ಲಿಂದ ಬಂದೆ? ಮೆಟ್ರೋದಲ್ಲಿ ಹೋಗ್ತಾ ಇದೆಯಾ, ಹೇಗೆ ಅನ್ನಿಸ್ತಾ ಇದೆ ನಿಂಗೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲಿಂದ ಬಂದೆ? ಯಾರು ಬಂದಿದ್ದೀರಾ ಮೆಟ್ರೋದಲ್ಲಿ? ನಾನು, ನಮ್ಮಮ್ಮ, ನಮ್ಮಪ್ಪ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೆಟ್ರೋದಲ್ಲಿ ಈಗ? ಮೇಡಮ್, ಮಗು ಜೊತೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತದೆ ಮೆಟ್ರೋ ಟನಲ್? ತುಂಬ ಸಂತೋಷ ಆಗ್ತದೆ. ಎಲ್ಲ ಕನ್ನಡದಲ್ಲಿದೆ. ಇಟ್ಸ್ ಅ ಗ್ರೇಟ್ ಗಿಫ್ಟ್ ಟು ಬೆಂಗಳೂರು. ಅಂದರೆ ಸೌತ್ ಇಂಡಿಯಾದಲ್ಲೇ, ಅಂದರೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಸುರಂಗ ಇದು. ಸೊ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರಿ, ಸುರಂಗದಲ್ಲಿ ಹೋಗೋ ಅಂಥ ಅನುಭವ. ಬೇರೆ ಕಡೆ ಹೋಗಿರ್ತೀರಿ, ಬಟ್ ಮೆಟ್ರೋದಲ್ಲಿ ಹೋಗ್ತಾ ಇದ್ರಿ, ಹೇಗೆ ಅನ್ನಿಸ್ತಾ ಇದೆ? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ಇದೆ. ಬಿಕಾಸ್ ನಾನು ಸ್ವೀಡನಲ್ಲೂ ಟ್ರಾವೆಲ್ ಮಾಡಿದ್ದೀನಿ. ಇವಾಗ ಮತ್ತೆ ಅಲ್ಲೇ ಇರೋ ಥರ ಅನ್ನಿಸ್ತಾ ಇದೆ. ಓಕೆ, ಇದು ಬೇರೆ ದೇಶಕ್ಕೂ ನಮ್ಮ ಭಾರತ ಏನು ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಇವತ್ತು ಬಂದಿರೋ ಅಂಥದ್ದು. ಮತ್ತೊಂದು ಸ್ಟೇಷನ್ನ ಕೂಡ ನಾವು ನೋಡಬಹುದು. ಈಗಾಗಲೇ ಡಾಕ್ಟರ್ BR ಅಂಬೇಡ್ಕರ್ ನಿಲ್ದಾಣ ಅರ್ಥಾತ್ ವಿಧಾನಸೌಧಕ್ಕೆ ಕೂಡ ಬಂದಿದ್ದೀವಿ. ಮತ್ತಷ್ಟು ಜನ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಹೇಗೆ ಅನ್ನಿಸ್ತದೆ ಮೆಟ್ರೋ? ಮೆಜೆಸ್ಟಿಕ್ಕಿಂದ ಬರ್ತಿರೋದು. ಐ ಆಮ್ ಗೋಯಿಂಗ್ ಟು ಇಂದಿರಾನಗರ್. ಹೇಗೆ ಅನ್ನಿಸ್ತದೆ ಮೆಟ್ರೋ? ಮುಂಚೆ ಎಷ್ಟೊತ್ತಾಗ್ತಾ ಇತ್ತು ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ? 1 hour. ಈಗ ಐ ಕ್ಯಾನ್ ಗೋ ಇನ್ ಶಾರ್ಟರ್ ಡಿಸ್ಟೆನ್ಸ್ ಹೋಗ್ಬೋದು. ಓಕೆ, ಇದು ಎಲ್ಲ ಜನರ ಬಾಯಿನಲ್ಲಿ ಜೊತೆಗೆ ಮುಖದಲ್ಲಿ ಒಂದು ಸಂತೋಷ ಕಾಣ್ತಾ ಇದೆ. ಎಲ್ಲ ಒಂದು ಕಡೆ ಟ್ರಾಫಿಕ್ಗೆ ಬ್ರೇಕ್ ಹಾಕಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಸೊ ಅದೇ ನಿಟ್ಟಿನಲ್ಲಿ ಮೊದಲ ಹಂತದ ಪ್ರಯತ್ನ ಇದು ನಮ್ಮ ಮೆಟ್ರೋ. ಸೊ ಮುಂಬರುವಂಥ ದಿನಗಳಲ್ಲಿ ಬೆಂಗಳೂರು ನಗರದ ಪ್ರತಿಯೊಂದು ಬಡಾವಣೆಯಲ್ಲೂ ಈ ಒಂದು ಮೆಟ್ರೋ ಸಿಗೋ ಹಾಗಾದರೆ ಖಂಡಿತ ಖುಷಿ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಬಂದಿದ್ದೀವಿ. ಸುರಂಗ ಮಾರ್ಗದ ಕಡೆಯ ಸ್ಟೇಷನ್
ಬೈಯಪ್ಪನಹಳ್ಳಿ ಕಡೆಯಿಂದ ಬರ್ಬೇಕಾದ್ರೆ ಮೊಟ್ಟ ಮೊದಲ ಸ್ಟೇಷನ್. ಸೊ ಇದನ್ನ ನೋಡೋದಾದ್ರೆ ಕಬ್ಬನ್ ಪಾರ್ಕ್ ಕೂಡ ಈಗಾಗಲೇ ಸುಸಜ್ಜಿತವಾಗಿ ಅಲಂಕಾರಗೊಂಡು ಸಿಂಗಾರಗೊಂಡು ನಿನ್ನೆಯಷ್ಟೇ ಲೋಕಾರ್ಪಣೆಯಾಗಿದೆ ಮೆಟ್ರೋ. ಸೊ ಬೆಂಗಳೂರು ನಗರ ಜನರನ್ನ ಕೈ ಬೀಸಿ ಕರಿತಾ ಇದೆ. ನೋಡೋದಾದ್ರೆ ಈ ಒಂದು ಸ್ಟೇಷನ್ ಆಗಿದ್ದ ತಕ್ಷಣ ನೇರವಾಗಿ ಸುರಂಗ ಮಾರ್ಗವನ್ನ ಬಿಟ್ಟು ಮೇಲಕ್ಕೆ ಚಲಿಸೋ ಅಂಥದ್ದು ಮೆಟ್ರೋ. ಸೊ ಅದ್ಯಾವ ರೀತಿ ಇರುತ್ತೆ ಅನ್ನೋ ಒಂದು ದೃಶ್ಯಾವಳಿಗಳನ್ನ ಕೂಡ ನಾನು ಖಂಡಿತವಾಗ್ಲೂ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀನಿ. ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದೆ ಟ್ರೈನ್. ಸುರಂಗ ಮಾರ್ಗದಿಂದ ಹೊರಗಡೆ ಬರ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ದೃಶ್ಯಾವಳಿಗಳನ್ನ ನೋಡೋದಾದ್ರೆ ನಿಜಕ್ಕೂ ಇದೊಂದು ಮೈ ನವಿರೇಳಿಸುವಂತ ಒಂದು ಕ್ಷಣ ಅಂತ ಹೇಳ್ಬೋದು. ನೀವೆಲ್ಲರೂ ಮೆಟ್ರೋದಲ್ಲಿ ಪ್ರಯಾಣ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಸರಿ ಸುಮಾರು 4.8 ಕಿಲೋಮೀಟರ್ ಉದ್ದದ ಒಂದು ಟನಲ್ ಅಂಡರ್ ಪಾಸ್ ಏನಿದೆ. ಈ ಅಂಡರ್ ಪಾಸ್ನಿಂದ ಹೊರಗಡೆ ಬರೋ ಅಂತ ದೃಶ್ಯ ನಿಜಕ್ಕೂ ಅದ್ಭುತ ಅವಿಸ್ಮರಣೀಯವಾದಂಥ ದೃಶ್ಯ. ಕಬ್ಬನ್ ಪಾರ್ಕ್ ಸ್ಟೇಷನ್ ಆಗಿದ ತಕ್ಷಣ ನೇರವಾಗಿ MG ರಸ್ತೆಯ ಮೂಲಕ ಹೊರಗಡೆ ಹೋಗಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲೇ ಈ ಒಂದು ಮೆಟ್ರೋ ಟನಲ್ ಎಂಡ್ ಆಗುತ್ತೆ. ಸೊ ಟನಲ್ನ ಎಂಡ್ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಎಂಡ್ ಆಗ್ತಾ ಇದೆ, ಇನ್ನೇನು ಈಗಷ್ಟೇ ಸುರಂಗ ಮಾರ್ಗ ಎಂಡ್ ಆಯಿತು. ನೇರವಾಗಿ ಮೇಲ್ಭಾಗಕ್ಕೆ ಹೋದರೆ MG ರಸ್ತೆಯ ರೈಲ್ವೆ ನಿಲ್ದಾಣ ಸಿಗತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲೇ ಈ ಒಂದು ಮಾರ್ಗ ಹಾದು ಹೋಗಿದ್ದು ಸೆಂಟ್ ಮಾರ್ಕ್ಸ್ ರೋಡ್ ಜೊತೆಗೆ MG ರಸ್ತೆಯ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಈಗಾಗಲೇ ಕಾಣ ಸಿಗ್ತಾ ಇರುವಂಥದ್ದು. ನೋಡೋದಾದ್ರೆ UBCT ಟವರ್ ಕೂಡ ಇಲ್ಲಿ ಕಾಣುತ್ತೆ. ಜೊತೆಗೆ ಈಗಷ್ಟೇ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥ ಮತ್ತೊಂದು ದೊಡ್ಡ ಬಿಲ್ಡಿಂಗ್ ಕೂಡ ಕಾಣೋ ಅಂಥದ್ದು. ಹೀಗಾಗಿ ಸೆಂಟ್ ಮಾರ್ಕ್ಸ್ ರೋಡ್ LIC ಬಿಲ್ಡಿಂಗ್ ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಈ ಒಂದು ಮೆಟ್ರೋದಲ್ಲಿ ಹೋದರೆ ಕಾಣೋ ಅಂಥದ್ದು. ಒಂದು ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ಸಾಕಷ್ಟು ವೈವಿಧ್ಯಮಯವಾಗಿ ಪಾರಂಪರಿಕ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಕಟ್ಟಡಗಳನ್ನು ನೋಡಬೇಕಾದ್ರೆ ನೀವು ನಮ್ಮ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಲೇಬೇಕು. ಜೊತೆಗೆ MG ರಸ್ತೆಯಿಂದ ಒಳಗಡೆ ಹೋಗಬೇಕಾದ್ರೂ ಕೂಡ ಸುರಂಗ ಮಾರ್ಗ ಇದೇ ಥರ ಇದೆ. ಮತ್ತೊಂದು ಕಡೆ ಮಾಗಡಿ ರೋಡ್ ಟರ್ಮಿನಲ್ ಕೂಡ ನೀವು ಸಾಕಷ್ಟು ಬಿಲ್ಡಿಂಗ್ಗಳನ್ನ ನೋಡಬಹುದು. ಸಾಲುಗಟ್ಟಿ ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಇವತ್ತು ವೀಕೆಂಡಲ್ಲಿ ಮೊಟ್ಟ ಮೊದಲ ದಿನದ ಪ್ರಯಾಣವನ್ನ ಮೆಟ್ರೋಲ್ ಮಾಡೋ ಅಂತ ಸಾಕಷ್ಟು ಪ್ರಯಾಣಿಕರು ನಮ್ಮ ಜೊತೆ ಈಗಾಗಲೇ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಬಾಟನ್ ಸೆಂಟರ್ನ ಕೂಡ ಈಗಾಗಲೇ MG ರಸ್ತೆಯ ಬಾಟನ್ ಸೆಂಟರ್ ಆಯಿತು. ಹೀಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರೆ ಸಾಕಷ್ಟು ಕಟ್ಟಡಗಳು ಕೂಡ ಸಿಗೋ ಅಂಥದ್ದು. ಒಟ್ಟಾರೆ ಮೆಟ್ರೋ ಫಸ್ಟ್ ಡೇ ಪ್ರಯಾಣಿಕರ ಒಂದು ಮನವನ್ನ ಗೆಲ್ಲೋದ್ರ ಮೂಲಕ ಸುರಂಗ ಮಾರ್ಗದಲ್ಲಿ ತನ್ನದೇ ಆದಂಥ ಹೆಸರನ್ನ ಕೀರ್ತಿನ ಸುವರ್ಣಾಕ್ಷರದಲ್ಲಿ ಕೆತ್ತಾ ಇದೆ. ಇದು ಸುವರ್ಣ ನ್ಯೂಸ್ನ ಮೊಟ್ಟ ಮೊದಲ ಎಕ್ಸ್ಕ್ಲೂಸಿವ್ ಸುರಂಗ ಮಾರ್ಗದ ಒಳಗಿನ ಪ್ರಯಾಣಿಕರ ಜೊತೆಯ ಸಂದರ್ಶನ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಅಂತೂ ಇಂತೂ ಸುರಂಗ ಮಾರ್ಗದಲ್ಲಿ ಓಡಾಡುವಂಥ ಒಂದು ಭಾಗ್ಯ ಬೆಂಗಳೂರು ಜನರಿಗೆ ಸಿಕ್ಕಿದೆ. ಹಾಗಾದರೆ ಇವತ್ತಿನಿಂದ ವಾಣಿಜ್ಯ ಸಂಚಾರಕ್ಕೆ ತೆರೆ ಬಿದ್ದಿರುವಂಥದ್ದು. ಬನ್ನಿ ಹಾಗಾದರೆ ಜನ ಯಾವ ರೀತಿಯಾಗಿ ಸಂಚಾರ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯ ಏನು, ಅವರ ಅಭಿರುಚಿ ಏನು ಅನ್ನೋದನ್ನು ಕೇಳ್ಕೊಂಬರೋಣ. ಅಂತೂ ಇಂತೂ ಬೆಂಗಳೂರಿಗೆ ಸುರಂಗ ಮಾರ್ಗ ಬಂತು, ಜನ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ವಾಣಿಜ್ಯ ಸಂಚಾರಕ್ಕೆ ತೆರೆ ಬಿದ್ದಿರುವಂಥದ್ದು. ಬನ್ನಿ ಹಾಗಾದರೆ ಜನ ಈ ಒಂದು ಸಂಚಾರವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ಒಂದು ಸಂಚಾರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಸರ್, ಹೇಗೆ ಅನ್ನಿಸ್ತಾ ಇದೆ ಸುರಂಗ ಮಾರ್ಗ ಸಂಚಾರ? ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ಟ್ರಾಫಿಕ್ ದಟ್ಟಣೆಯಿಂದ ಸ್ವಲ್ಪ ಬೇಗ ಹೋಗ್ಬೋದು, ಬೇಗ ಬರ್ಬೋದು, ತುಂಬ ಅನುಕೂಲ ಆಗುತ್ತೆ ಸರ್. ಓಕೆ ಸರ್, ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇದು?
ಎಮ್ ಜಿ ರೋಡಿಂದ ಬಂದಿರೋದು. ಹೇಗಿರುತ್ತಾ ಇದೆ? ಚೆನ್ನಾಗಿದೆ. ಓಕೆ, ಇವರು ಒಂದು ಚೆನ್ನಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಸುರಂಗ ಮಾರ್ಗ 4.8 ಕಿಲೋಮೀಟರ್ ಒಂದು ಸುರಂಗ ಸಂಚಾರದಲ್ಲಿ ಅಂದರೆ ಭೂಗರ್ಭದಲ್ಲಿ ಸಂಚರಿಸೋದಂದ್ರೆ ಯಾರಿಗಾದರೂ ಕೂಡ ಸಂತೋಷ ಪಡುತ್ತೆ. ಬನ್ನಿ ಹಾಗಾದ್ರೆ ಇನ್ನೊಬ್ರು ಏನು ಮಾತಾಡ್ತಾರೆ ಮೇಡಮ್, ಎಲ್ಲಿಂದ ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ? Yeah, it's very comfortable and there is no traffic and it's very really good to travel in metro. ಎಸ್, ಎಲ್ಲರೂ ಬಾಯಲ್ಲರೂ ಬರ್ತಾ ಇರೋದು ಒಂದೇ ಮಾತು, ಇಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ನಾವು ಮುಕ್ತರಾಗಿದ್ದೇವೆ, ಟ್ರಾಫಿಕ್ಗೆ ಗುಡ್ ಬೈ ಹೇಗೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಕೇಳಿಬರುವಂಥದ್ದು. ಒಟ್ಟಾರೆಯಾಗಿ ಸುರಂಗ ಮಾರ್ಗ ಸಂಚಾರ ಅತ್ಯಂತ ಸುಗಮವಾಗಿದ್ದು ಎಲ್ಲರಿಗೆ ಮೆಚ್ಚುಗೆಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಮುತ್ತಪ್ಪಲಮಣಿ, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ನಿಜಕ್ಕೂ ಅದ್ಭುತವಾದಂತಹ ಪ್ರಯಾಣ. ನೋಡಿದ್ರೆ ನಾವು ಒಂದ್ಸಾರಿ ಮೆಟ್ರೋ ಸುರಂಗ ಮಾರ್ಗದಲ್ಲಿ ಒಂದು ರೌಂಡ್ ಹೋಗಬೇಕು ಅಂತ ಅನಿಸುತ್ತೆ. ವೀಕೆಂಡ್ನಲ್ಲಿ ಇಂತಹದ್ದೊಂದು ರೈಡ್ ಎಲ್ರಿಗೂ ಕೂಡ ಹೊಸ ಎಂಜಾಯ್ಮೆಂಟ್ ಕೊಡೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಮತ್ತ್ಯಾಕೆ ತಡ, ಒಂದು ರೌಂಡ್ ಹೋಗಿ ಬನ್ನಿ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.